Hello friends, we are going to study about tests for consistency of index numbers. See, as you know, there are lots of formulas available for computing of index numbers. Which is the best one, which is the appropriate one, which is the best suitable index number? There is no perfect answer to say this is the perfect index number for this situation. Every index number has its own merits and demerits. So to choose the proper index number for the right situation, we are going to conduct quite a number of tests on them. ಹಾಗೆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋರನ್ನು ಮಾತ್ರ ನಾವು ಎಸ್ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಕ್ಲಾಸ್, ಯು ಆರ್ ಕ್ಲಿಯರ್ಡ್, ಯು ಆರ್ ಪಾಸ್ಡ್ ಅಂತ ಹೇಳ್ತೀವೋ, ಅದೇ ರೀತಿ ಇಂಡೆಕ್ಸ್ ನಂಬರ್ಸ್ಗೂ ಕೂಡ ಕೆಲವೊಂದು ಟೆಸ್ಟ್ಸನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಯಾವ ಇಂಡೆಕ್ಸ್ ನಂಬರು ಈ ಎಲ್ಲ ಟೆಸ್ಟ್ಗಳನ್ನು ಪಾಸ್ ಮಾಡುತ್ತೆ, ಅಥವಾ ವೆರಿ ಫ್ಯೂ ಇಂಡೆಕ್ಸ್ ನಂಬರ್ಸ್ ವಿಚ್ ಆರ್ ಗೋಯಿಂಗ್ ಟು ಪಾಸ್ ಕ್ವೈಟ್ ಎ ನಂಬರ್ ಆಫ್ ಟೆಸ್ಟ್ಸ್ ವಿಲ್ ಬಿ treated as a consistent index numbers or suitable exact or ideal index numbers ಅಂತ ಹೇಳಿ ಕರೀತಾ ಇರ್ತೀವಿ. ಮೊದಲನೇದು ಯೂನಿಟ್ ಟೆಸ್ಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಯೂಸ್ ಇಂಡೆಕ್ಸ್ ನಂಬರ್ಸ್ ಫಾರ್ ಕಂಪೇರಿಂಗ್. ಕಂಪ್ಯಾರಿಸನ್ ಅಂತ ಬಂದಾಗ, ಸಪೋಸ್ ಇಫ್ ಯು ವಾಂಟ್ ಟು ಕಂಪೇರ್ ದ ಪರ್ಫಾರ್ಮೆನ್ಸ್ ಆಫ್ ಟೂ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಕಂಪೇರ್ ಟೂ PUC students. You cannot compare the percentage of a PUC student with that of a first standard student or an LKG student. Not possible. So, if you want to compare the characteristics of two fruits, you have to take similar kind of fruits. You cannot say, you cannot take one apple and one guava and you can compare and say, no, apple is good. No. You have to compare a similar kind of items. So, ಹಾಗಾಗಿ ನೀವು ಒಂದು ಯೂನಿಟನ್ನು 1 kg ಅಂತ ತಗೊಳ್ಳೋದು ಅಥವಾ 1 ಮೀಟರ್ ಅಂತನೋ 1 ಲೀಟರ್ ಅಂತನೋ ತಗೊಂಡಾಗ ಯು ಕೆನಾಟ್ ಕಂಪೇರ್ ವಿತ್ ಟನ್ಸ್ ಆರ್ ಅದರ್ ಕ್ವಾಂಟಿಟೀಸ್. ಸೊ ದ ಕಂಪ್ಯಾರಿಸನ್ ಯೂನಿಟ್ಸ್ ಶುಡ್ ಬಿ ಸಿಮಿಲರ್. ನಮಗೆ ಅವೈಲಬಿಲಿಟಿ ಇರೋ ಎಲ್ಲ ಇಂಡೆಕ್ಸ್ ನಂಬರ್ಸು ಕೂಡ ಈ ಯೂನಿಟ್ ಟೆಸ್ಟ್ಸನ್ನು ಪಾಸ್ ಆಗುತ್ತೆ. ಸೊ ಯೂನಿಟ್ ಟೆಸ್ಟ್ ಅಂದರೆ ಕಂಪ್ಯಾರಿಸನ್ಗೆ ನಾವು ಯೂಸ್ ಮಾಡುವಂತಹ ಕ್ವಾಂಟಿಟೀಸ್ ಏನಿರುತ್ತೆ ಅದು ಸಿಮಿಲರ್ ಕ್ವಾಂಟಿಟೀಸ್ ಆಗಿರಬೇಕು. So all those like Laspeyres, Pasche, Dowley, Marshall index, ಎಲ್ಲಾನು ಫಿಶರ್ಸ್ದು, almost all index numbers are passing the unit test. Next, time reversal test. Time reversal test. See, when you are comparing between two periods, that is current year and base year, ಕರೆಂಟ್ ಇಯರಿಂದ ಬೇಸ್ ಇಯರ್ಗೆ ನೀವು ಒಂದು ಇಂಡೆಕ್ಸ್ ನಂಬರ್ ಮಾಡಿದಾಗ ಏನು ಆನ್ಸರ್ ಬರುತ್ತೋ, ಬೇಸ್ ಇಯರಿಂದ ಕರೆಂಟ್ ಇಯರ್ಗೆ ನೀವು ರಿವರ್ಸಲ್ಲಿ ಟೈಮನ್ನು ರಿವರ್ಸ್ ಮಾಡಿ ಉಲ್ಟಾ ಇಂಡೆಕ್ಸ್ ಮಾಡಿದಾಗೂ ಕೂಡ ಸೇಮ್ ಈಕ್ವಲ್ ಆಗಬೇಕು. ಲೈಕ್ ನೆನ್ನೆಯಿಂದ ಇವತ್ತಿಗೆ ಎಷ್ಟು ಡಿಫ್ರೆನ್ಸೋ ಇವತ್ತಿಂದ ನೆನ್ನೆಗೂ ಅಷ್ಟೇ ಡಿಫ್ರೆನ್ಸ್ ಇರಬೇಕು. ನಿಮ್ಮೂರಿಂದ ನಮ್ಮೂರಿಗೆ 40 ಕಿಲೋಮೀಟರ್ ಅಂದರೆ ನಮ್ಮೂರಿಂದನೂ ನಿಮಗೆ ಅಷ್ಟೇ ದೂರ ಇರಬೇಕು. ಆ್ಯಂಡ್ ಅಫ್ಕೋರ್ಸ್ ಇಫ್ ಯು ಟ್ರಾವೆಲ್ ಇನ್ ದ ಸೇಮ್ ರೋಡ್, ಬೇರೆ ರೂಟಲ್ಲಿ ಹೋಗ್ಬಿಟ್ಟು ಜಾಸ್ತಿ ಆಯಿತು ಅಂತ ಹೇಳೋಂಗಿಲ್ಲ. So, time reversal factor. We have two factors here, time, current period, base period. So, if you compare the price index of current year with the base year, you should get the same answer. When you compare the base year with the current year also, current year ಅನ್ನು base year ಗೆ ಕಂಪೇರ್ ಮಾಡಿದ್ರು, base year ಅನ್ನು current year ಜೊತೆ ಕಂಪೇರ್ ಮಾಡಿದ್ರು ನಿಮಗೆ ಬರುವಂಥ ಇಂಡೆಕ್ಸ್ ನಂಬರು ಸೇಮ್ ಆಗಿರಬೇಕು. ಸೊ ಅದನ್ನೇ ನಾವು ಟೈಮ್ ರಿವರ್ಸಲ್ ಅಂತ ಹೇಳಿ ಕರಿತೀವಿ. ಸೊ ಆ ಟೈಮ್ ರಿವರ್ಸಲ್ ಟೆಸ್ಟಲ್ಲಿ ಯಾವ್ಯಾವ ಇಂಡೆಕ್ಸ್ ನಂಬರು ಪಾಸ್ ಆಗುತ್ತೆ ಅಂತ ನೋಡಿದ್ರೆ ನಿಮಗೆ ಬರೀ ಮಾರ್ಷಲ್ ಎಡ್ಜ್ವರ್ತ್ದು ಮತ್ತು ಫಿಶರ್ದು. ಲ್ಯಾಸ್ಪೇರ್ ಇಂಡೆಕ್ಸ್ ಪಾಸ್ ಆಗಲ್ಲ, ಪಾಸ್ಚೆ ಪಾಸ್ ಆಗಲ್ಲ, ಡಾರ್ಬಿಶ್ ಬೌಲೆ ಪಾಸ್ ಆಗಲ್ಲ, ಕೆಲ್ಲಿನೂ ಪಾಸ್ ಆಗಲ್ಲ. ಟೈಮ್ ರಿವರ್ಸಲ್ ಟೆಸ್ಟಲ್ಲಿ ಸ್ಯಾಟಿಸ್ಫೈ ಆಗುವಂಥದ್ದು ಎರಡೇ ಇಂಡೆಕ್ಸ್ ನಂಬರು, ಅದು ಮಾರ್ಷಲ್ ಎಡ್ಜ್ವರ್ತ್ ಮತ್ತು ಫಿಶರ್ಸ್ ಇಂಡೆಕ್ಸ್ ನಂಬರ್. ನೆಕ್ಸ್ಟ್ ಮೂರನೇದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ನಾವು ಸೆಕೆಂಡ್ ಒನ್ನಲ್ಲಿ ವಿ ರಿವರ್ಸ್ಡ್ ದ ಟೈಮ್, ಹಿಯರ್ ವಿ ಆರ್ ರಿವರ್ಸಿಂಗ್ ದ ಫ್ಯಾಕ್ಟರ್ಸ್. ವೆನ್ ಯು ಆರ್ computing index numbers, you use two factors. One is price, the other one is
ಕ್ವಾಂಟಿಟಿ. ಸೊ ಇಫ್ ಯು ರಿವರ್ಸ್ ದೀಸ್ ಫ್ಯಾಕ್ಟರ್ಸ್, ಪ್ರೈಸನ್ನು ಕ್ವಾಂಟಿಟಿ ಅಂತ ತಗೊಂಡು ಅಥವಾ ಕ್ವಾಂಟಿಟಿಯನ್ನು ಪ್ರೈಸ್ ಅಂತ ತಗೊಂಡು ರಿವರ್ಸ್ ಮಾಡಿದಾಗ, ವೆನ್ ಯು ರಿವರ್ಸ್ ದಿ ಕ್ವಾಂಟಿಟೀಸ್ ಆ್ಯಂಡ್ ಪ್ರೈಸ್ ಫ್ಯಾಕ್ಟರ್ಸ್ ಇನ್ ಎನ್ ಇಂಡೆಕ್ಸ್ ನಂಬರ್, ನಿಮಗೆ ಸೇಮ್ ಆನ್ಸರ್ ಬಂದಾಗ ಅಥವಾ ವ್ಯಾಲ್ಯೂ ಇಂಡೆಕ್ಸ್ ನಂಬರನ್ನು ನಾವು ಆನ್ಸರ್ ಆಗಿ ಪಡೆದಾಗ, ಯು ಕ್ಯಾನ್ ಸೇ ದಟ್ ದೀಸ್ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಯಾಟಿಸ್ಫೈಯಿಂಗ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ. ನೋಡಿ, ಸೆಕೆಂಡ್ ಒನ್ಗೂ ಥರ್ಡ್ ಒನ್ಗೂ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಟೈಮ್ ರಿವರ್ಸಲ್ ಟೆಸ್ಟಲ್ಲಿ ವಿ ಆರ್ ಟ್ರೈಯಿಂಗ್ ಟು ರಿವರ್ಸ್ ದಿ ಟೈಮ್ ಪೀರಿಯಡ್ಸ್, ದಟ್ ಈಸ್ ಕರೆಂಟ್ ಇಯರ್ ಈಸ್ ಬಿಕಮಿಂಗ್ ಬೇಸ್ ಪೀರಿಯಡ್ ಆ್ಯಂಡ್ ಬೇಸ್ ಪೀರಿಯಡ್ ಈಸ್ ಬಿಕಮಿಂಗ್ current period. Therefore, if you compare current period with the base period, what is the index number you are getting? The same index number should be obtained when you calculate the index number in reverse manner from base year to current year. On the other hand, in the third one, factor reversal test, price and quantity factors, if they are reversed or if they are interchanged, the resulting index number should be value index number. ಸೊ ಅದನ್ನು ಬಂದಾಗ ಮಾತ್ರ ನಿಮ್ಮ ಟೆಸ್ಟು ಪಾಸ್ ಆಗಿದೆ ಅಂತ ಹೇಳಿ. ಸೊ ನಾನು ಆಗಲೇ ಹೇಳಿದೆ, ಟೈಮ್ ರಿವರ್ಸಲ್ ಟೆಸ್ಟು ಮಾರ್ಷಲ್, ಎಡ್ಜ್ವರ್ತ್ ಮತ್ತು ಫಿಶರ್ಸ್ ಇಂಡೆಕ್ಸ್ ನಂಬರ್ ಪಾಸ್ ಆಗತ್ತೆ ಅಂತ ಹೇಳಿ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಲ್ಲಿ ಬರೀ ಫಿಶರ್ಸ್ ಇಂಡೆಕ್ಸ್ ನಂಬರ್ ಒಂದೇ ಒಂದು ಈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಲ್ಲಿ ಪಾಸ್ ಆಗುತ್ತೆ, ಉಳಿದಿರೋ ಎಲ್ಲ ಇಂಡೆಕ್ಸ್ ನಂಬರ್ಸು ಕೂಡ ಇದರಲ್ಲಿ ಫೇಲ್ ಆಗಿಬಿಡುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್, ಸರ್ಕ್ಯುಲರ್ ಟೆಸ್ಟು. When you are comparing the current period with the base period, we have only two periods. ಒಂದು current year, ಇನ್ನೊಂದು base year. ಅದಲ್ದಿರ, if there is a series of years, like you have 5-6 years, one year is compared with the other year and the other year is compared with the next year, like ಒಂದು chain reaction type ಅಲ್ಲಿ, like suppose we are comparing the index number, current year 2020 ಅಂತ ಅನ್ಕೊಳ್ಳಿ, 2020 is compared with 2019. On the basis of 2019, you are calculating an index number. Again, 2019 is compared with 2018 and 18 is compared with 17 and 17 is compared with 16. So ಹೀಗೆ ಒಂದು ಚೈನ್ ರಿಯಾಕ್ಷನ್ ಆಗಿ ಒಂದು ಸರ್ಕ್ಯುಲರ್ ಆಗಿ ಹೋಗ್ತಾ ಇದ್ದಾಗ ನಿಮ್ಮ ಇಂಡೆಕ್ಸ್ ನಂಬರು ಸ್ಯಾಟಿಸ್ಫೈ ಆಗುತ್ತಾ ಅಂತ ನೋಡಿದಾಗ, ನೋ ಇಂಡೆಕ್ಸ್ ನಂಬರ್ ಈಸ್ ಸ್ಯಾಟಿಸ್ಫೈಯಿಂಗ್ ಸರ್ಕ್ಯುಲರ್ ಟೆಸ್ಟ್ ಎಕ್ಸೆಪ್ಟ್ ಕೆಲ್ಲೀಸ್ ಇಂಡೆಕ್ಸ್ ನಂಬರ್ ಅಂತ ಒಂದು ಹೇಳಿದ್ದೀವಲ್ಲ, ಕ್ವಾಂಟಿಟಿಯನ್ನು ಸ್ಟ್ಯಾಗ್ನೆಂಟ್ ಆಗಿ ಇಟ್ಕೊಂಡು ಒಂದು ಇಂಡೆಕ್ಸ್ ನಂಬರನ್ನು ಹೇಳ್ತಾನೆ. ಸೊ ಕೆಲ್ಲೀಸ್ ಇಂಡೆಕ್ಸ್ ನಂಬರ್ ಒಂದೇ ನಮಗೆ ಸರ್ಕ್ಯುಲರ್ ಟೆಸ್ಟಲ್ಲಿ ಪಾಸ್ ಆಗುವಂಥ ಒಂದು ಇಂಡೆಕ್ಸ್ ನಂಬರು. ಸೊ ಒನ್ಸ್ ಅಗೈನ್ ಜಸ್ಟ್ ರಿವೈಸ್, ಯೂನಿಟ್ ಟೆಸ್ಟು ಆಲ್ ಇಂಡೆಕ್ಸ್ ನಂಬರ್ಸ್ ಆರ್ ಸ್ಯಾಟಿಸ್ಫೈಯಿಂಗ್. ಯೂನಿಟ್ ಟೆಸ್ಟನ್ನು ಯಾವ್ಯಾವ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಎಲ್ಲ ಇಂಡೆಕ್ಸ್ ನಂಬರ್ಸು, ಲ್ಯಾಸ್ಪೈರ್, ಪಾಸ್ಚೆ, ಮಾರ್ಷಲ್, ಬೌಲೆ, ಫಿಶರು, ಕೆಲ್ಲಿ ಎಲ್ಲನೂ ಪಾಸ್ ಆಗುತ್ತೆ. ಟೈಮ್ ರಿವರ್ಸಲ್ ಟೆಸ್ಟಲ್ಲಿ ಪಾಸ್ ಆಗುವಂಥದ್ದು ಓನ್ಲಿ ಟೂ, ದಟ್ ಈಸ್ ಮಾರ್ಷಲ್, ಎಡ್ಜ್ವರ್ತ್ ಆ್ಯಂಡ್ ಫಿಶರ್. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಲ್ಲಿ ಬರೀ ಫಿಶರ್ಸ್ ಮಾತ್ರ, ಇನ್ನೆಲ್ಲ ಫೇಲ್ ಆಗುತ್ತೆ. ಸರ್ಕ್ಯುಲರ್ ಟೆಸ್ಟಲ್ಲಿ ಕೆಲ್ಲಿದು ಒಂದು ಬಿಟ್ಟು ಇನ್ನೆಲ್ಲ ಫೇಲ್ ಆಗುತ್ತೆ. ಸೊ ಸರ್ಕ್ಯುಲರ್ ಟೆಸ್ಟಲ್ಲಿ ಪಾಸ್ ಆಗುವಂಥದ್ದು ಯಾವುದು? ಓನ್ಲಿ ಕೆಲ್ಲೀಸ್ ಇಂಡೆಕ್ಸ್ ನಂಬರ್. ಸೊ we are not worried about all these four. The second and third one will become important for your this year's syllabus. We have to work out time reversal test and factor reversal test for Fisher. ಯಾಕೆಂದರೆ ಆ ಎರಡನ್ನೂ ಪಾಸ್ ಆಗುವಂಥದ್ದು ಒಂದೇ ಒಂದು ಇಂಡೆಕ್ಸ್ ನಂಬರ್, ಅದು ಫಿಶರ್ಸ್ ಇಂಡೆಕ್ಸ್ ನಂಬರು. ಸೊ ಫಿಶರ್ಸ್ ಇಂಡೆಕ್ಸ್ ನಂಬರನ್ನು ಅದಕ್ಕೆ ನಾವು ಐಡಿಯಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಯಾಕೆಂತಂದರೆ ಅದು ಇಟ್ ಸ್ಯಾಟಿಸ್ಫೈಸ್ ಬೋತ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಸ್ ವೆಲ್ ಆಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. Now let us see how this Fisher's index number satisfies time reversal and factor reversal test ಅನ್ನೋದನ್ನು. In the time reversal test, ಸಿಂಬಾಲಿಕ್ ಆಗಿ ನಾವು ಅದನ್ನು ಹೇಳಬೇಕಾದ್ರೆ, ಯು ಆರ್ ರೈಟಿಂಗ್ ಇಟ್ ಆಸ್ P01 ಇಂಟು P10 ಈಕ್ವಲ್ಸ್ ಟು 1. ಇಲ್ಲಿ ಫಸ್ಟ್ನಲ್ಲಿ ನಾವು ಹೇಳಿರುವಂತಹ P01 ಇದೆಯಲ್ಲ, ದಟ್ ಈಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ವೇರ್ ಕರೆಂಟ್ ಇಯರ್ ಈಸ್ ಕಂಪೇರ್ಡ್ ವಿತ್ ಬೇಸ್ ಇಯರ್. ಅದಕ್ಕೆ 01. 0 stands for base year, 1 stands for current year. So current year's information is compared with base year, ಅದು P01 into ನಾವೇನು ಮಾಡ್ತಾ ಇದ್ದೀವಿ, we are interchanging means base year will become current year and current year will become base year. ಸೊ ಏನಾಗಿದೆ, P10 ಆಗಿದೆ. ಇಲ್ಲಿ P01 ಇರುವಂಥದ್ದು ಇಲ್ಲಿ P10 ಆಗಿದೆ ಅಂದರೆ ಕರೆಂಟ್ ಇಯರ್ ಫಸ್ಟ್ ಬಂದು ಆಮೇಲೆ ಬೇಸ್ ಇಯರ್ ಬಂದಿದೆ. ಅಂದರೆ we are comparing base year with current year here.
ಸೊ ಈ ಎರಡೂ ಟರ್ಮ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸಿಂಬಾಲಿಕಲಿ ಟೈಮ್ ರಿವರ್ಸಲ್ ಟೆಸ್ಟ್ ಈಸ್ ರಿಟರ್ನ್ ಆಸ್ P01 into P10 is equals to 1 when price index numbers of P01 and P10, if you multiply both, the resulting answer should be obtained as 1. ಅದು ಬಂದ್ರೇ ಟೈಮ್ ರಿವರ್ಸಲ್ ಟೆಸ್ಟು ಪಾಸ್ ಆಗಿದೆ ಅಂತ ಹೇಳಿ. ನಾವು ಲೆಟ್ ಅಸ್ ಟ್ರೈ ಟು ಪ್ರೂವ್ ದಟ್ ಒನ್. ಫಿಶರ್ಸ್ ಕೇಸಲ್ಲಿ ಫಿಶರ್ಸ್ ಕೇಸ್ ತಗೊಂಡಾಗ ಯು ನೋ ವೆರಿ ವೆಲ್ ದಿ ಫಾರ್ಮುಲಾ ವಿ ಆರ್ ಯೂಸಿಂಗ್ ಫಾರ್ ಫಿಶರ್ಸ್ ಇಂಡೆಕ್ಸ್ ನಂಬರ್, ದಟ್ ಈಸ್ P01 equals to square root of summation P1 Q0 divided by summation P0 Q0 into summation P1 Q1 by summation P0 Q1. So under nothing but square root of last pairs index number into past chase index number. Alva? So into 100 irutte adana amele tagolonna. Nothing to worry about that. So idu our actual Fisher's price index number. ಈ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ನಾವು ಇನ್ನೊಂದು ರೀತಿ ಯಾವ ರೀತಿ ಬರಿತೀವಿ ಅಂತಂದರೆ, ಈ ಟೈಮ್ ಪೀರಿಯಡ್ಸನ್ನು ರಿವರ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಟೈಮ್ ಪೀರಿಯಡ್ಸನ್ನು ಯಾವ ರೀತಿ ರಿವರ್ಸ್ ಮಾಡ್ತೀವಿ, ಪ್ಲೀಸ್ ಅಬ್ಸರ್ವ್. ಇಲ್ಲಿ ಫಾರ್ಮುಲಾ ನಮಗೇನಿದೆ ನೋಡಿ, ಸಮೇಷನ್ P1 Q0 ಅಂತಿದೆಯಲ್ಲ, ಸಮೇಷನ್ P1 ಇರೋ ಜಾಗದಲ್ಲಿ ವಿ ಆರ್ ಟೇಕಿಂಗ್ ಸಮೇಷನ್ P0 ಆ್ಯಂಡ್ ಇಲ್ಲಿ ಸಮೇಷನ್ Q0 ಇರೋ ಜಾಗದಲ್ಲಿ Q1. ಸೊ ವಾಟ್ ವಿ ಆರ್ ಟ್ರೈಯಿಂಗ್ ಟು ಚೇಂಜ್, we are trying to interchange the or reverse the periods. That means current period will become base period will become current period. Simple ಆಗಿ ಹೇಳಬೇಕಾದ್ರೆ P1 ಅಂತಿರೋ ಜಾಗದಲ್ಲಿ P0, Q0 ಅಂತಿರೋ ಜಾಗದಲ್ಲಿ Q1, P1 ಇರೋ ಜಾಗದಲ್ಲಿ P0. ಅಂದರೆ ಸಿಂಪಲ್ ಆಗಿ 1 ಎಲ್ಲ 0 ಆಗುತ್ತೆ, 0 ಎಲ್ಲ 1 ಆಗುತ್ತೆ. That's clear. That means all current year will become base year and base year will become current year. So ಅದನ್ನು ನಾನು ರಿವರ್ಸ್ ಮಾಡಿದಾಗಿ ಇಲ್ಲಿ ಫಾರ್ಮುಲಾ ಬರ್ಕೊಂಡ್ರೆ ಫಿಶರ್ಸ್ ಇಂಡೆಕ್ಸ್ ನಂಬರು ನೀವು ಒಂದ್ಸಲ ಅಬ್ಸರ್ವ್ ಮಾಡ್ಕೋಬೋದು ನೋಡಿ. ಅಲ್ಲಿ P1 Q0 ಇದ್ದರೆ P0 Q1, P0 Q0 ಇದ್ದರೆ P1 Q1. 0 ಪ್ಲೇಸಸಲ್ಲಿ ಐ ಆಮ್ ಯೂಸಿಂಗ್ 1 ಪ್ಲೇಸಲ್ಲಿ ಇಲ್ಲಿ ಸಮೇಷನ್ P1 Q1 ಇದೆ, ಐ ಆಮ್ ಟೇಕಿಂಗ್ P0 Q0. ಉಲ್ಟಾ ಎಲ್ಲೆಲ್ಲೆಲ್ಲ P1 ಅಂತ ಬರುತ್ತೆ ಅಲ್ಲಿ P0, ಎಲ್ಲಿ P0 ಅಂತ ಬರುತ್ತೆ ಅಲ್ಲಿ P1, Q0 ಬರೋ ಜಾಗದಲ್ಲಿ Q1 ಬರೋ ಜಾಗದಲ್ಲಿ Q0 ಅಂತ ಇಂಟರ್ಚೇಂಜ್ ಮಾಡಿಕೊಂಡಾಗ ನಾವು ಯು ಹ್ಯಾವ್ ಒಬ್ಟೈನ್ಡ್ P01 ಆ್ಯಂಡ್ P10. ಆ್ಯಂಡ್ ಆ್ಯಸ್ ಪರ್ ಸಿಂಬಾಲಿಕಲ್ ಟೈಮ್ ರಿವರ್ಸಲ್ ಟೆಸ್ಟನ್ನ ಈಕ್ವೇಷನ್ ನಾವೇನು ತೊಗೊಂಡಿದ್ದೀವಿ, ಇಫ್ ಯು ಮಲ್ಟಿಪ್ಲೈ P01 ಇಂಟು P10, ದಟ್ ಮೀನ್ಸ್ ದಿಸ್ ಫಾರ್ಮುಲಾಸ್ ಶುಡ್ ಬಿ ಮಲ್ಟಿಪ್ಲೈಡ್. If you multiply these formulas, that is square root of summation P1 Q0 by summation P0 Q0 into summation of P1 Q1 by summation of P0 Q1 into ಈ ಎರಡೂ ಫಾರ್ಮುಲಾಸನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಎರಡರಲ್ಲೂ ಸ್ಕ್ವೇರ್ ರೂಟ್ ಇರೋದರಿಂದ ಒನ್ ಸಿಂಗಲ್ ಸ್ಕ್ವೇರ್ ರೂಟ್ ಸಿಂಬಲ್ ಈಸ್ ಯೂಸ್ಡ್ ಫಾರ್ 4 ಆ್ಯಂಡ್ the first equation brought here, second equation brought here, and the third one brought here, and the fourth one brought here. ಸೊ ಇದು ಬಂದಾದ ಮೇಲೆ ವಿ ಆರ್ ಟ್ರೈಯಿಂಗ್ ಟು ಸಾಲ್ವ್ ದಿಸ್. ನೀವು ನೋಡಿ ನ್ಯೂಮರೇಟರಲ್ಲಿ ಇಲ್ಲಿ ಫಸ್ಟ್ ಈ ಎಕ್ಸ್ಪ್ರೆಷನಲ್ಲಿ ಯು ಹ್ಯಾವ್ ಸಮೇಷನ್ P1 Q0. ಈ ಸಮೇಷನ್ P1 Q0 ನಿಮಗೆ ಈ ಲಾಸ್ಟಲ್ಲಿ ಬಂದರೂ ಮತ್ತೆ ಸಮೇಷನ್ P1 Q0 ಇದೆ. ಸೊ ಸಮೇಷನ್ P1 Q0 ಆ್ಯಂಡ್ ಸಮೇಷನ್ P1 Q0 ವಾಟ್ ಹ್ಯಾಪನ್ಸ್ ವಿಲ್ ಗೆಟ್ಸ್ ಕ್ಯಾನ್ಸಲ್ಡ್. ಆ್ಯಂಡ್ ಇನ್ನೊಂದು ಸಮೇಷನ್ P1 Q1 ಕೆಳಗಡೆ ಇದೆಯಾ, ಎಸ್ ಇಲ್ಲೊಂದಿದೆ ನೋಡಿ, ಸಮೇಷನ್ P1 Q1 ಗೆಟ್ಸ್ ಕ್ಯಾನ್ಸಲ್ಡ್. ಆ್ಯಂಡ್ ಅಗೈನ್ ಸಮೇಷನ್ P0 Q1 ಗೆಟ್ಸ್ ಕ್ಯಾನ್ಸಲ್ಡ್. P0 Q0 ಗೆಟ್ಸ್ ಕ್ಯಾನ್ಸಲ್ಡ್. ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂದರೆ ಏನು, ಒನ್ ಒನ್ಸ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಇಫ್ ಎವ್ರಿಥಿಂಗ್ ಈಸ್ ಕ್ಯಾನ್ಸಲ್ಡ್, ವಾಟ್ ಯು ಆರ್ ಹ್ಯಾವಿಂಗ್ 1. ಸೊ ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ 1 ಉಳ್ಕೊಂಡ್ರೆ ಯು ಕ್ಯಾನ್ ಸೇ ದಟ್ ಟೈಮ್ ರಿವರ್ಸಲ್ ಟೆಸ್ಟ್ ಈಸ್ ಸ್ಯಾಟಿಸ್ಫೈಡ್. ಕ್ಲಿಯರ್? ಸಪೋಸ್ ನಿಮಗೆ ಈ 1 ಹ್ಯಾಕ್ ಸರ್ ಬರ್ತಾ ಇದೆ ಇಲ್ಲಿ, ಸಪೋಸ್ ನಿಮಗೆ 3/3 ಇದೆ ಅಂತ ಅಂದ್ಕೊಳ್ಳಿ. ಯಾವ ರೀತಿ ಕ್ಯಾನ್ಸಲ್ ಮಾಡ್ತೀರಾ, 3 1s are 3, 3 1s are 3. ದಟ್ ಮೀನ್ಸ್ 1/1 ಅಂದರೆ 1. ಹಾಗೇನೆ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದಾಗ you are losing all the numbers and your final answer you are getting it as 1. So if you get 1,
ಫಿಶರ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ಯಾವಾಗ ನೀವು P01 P10 ಇಂದ ಮಲ್ಟಿಪ್ಲೈ ಮಾಡ್ತೀರೋ ನಿಮಗೆ ರಿಸಲ್ಟಿಂಗ್ ಆನ್ಸರ್ 1 ಅಂತ ಬಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಟೈಮ್ ರಿವರ್ಸಲ್ ಟೆಸ್ಟ್ ಈಸ್ ಸ್ಯಾಟಿಸ್ಫೈಡ್ ಬೈ ಫಿಶರ್. ಲೆಟ್ಸ್ ಮೂವ್ ಫರ್ದರ್ and see if the Fisher's index number satisfies factor reversal test. So factor reversal test ಅನ್ನು ಸಿಂಬಾಲಿಕ್ ಆಗಿ ನಾವು ಬರೆಯೋದಾದರೆ the equation is that is, see here, price index number into quantity index number is equals to value index number. Price index number into quantity index number equals to value index number. So always price into quantity is equals to value ಅನ್ನೋದು ನಮಗೆ ಗೊತ್ತಿದೆ. ಸೊ ಇಲ್ಲಿ ಇಂಡೆಕ್ಸ್ ನಂಬರ್ಸು ಹಾಗೇನೆ. In our previous videos you have learned how to calculate Fisher's price index number as well as Fisher's quantity index numbers. So here if you multiply the Fisher's price index number with Fisher's quantity index number, the resulting answer should be value index number. ಅದನ್ನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲಿ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ತೊಗೊಂಡಿದ್ದೀವಿ. ದ ಫಾರ್ಮುಲಾ ಫಾರ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯು ನೋ ವೆರಿ ವೆಲ್, ದಟ್ ಈಸ್ P01 is equals to square root of summation P1 Q0 by summation P0 Q0 into summation P1 Q1 by summation P0 Q1. This is price index number of Fisher. In the next line we are trying to write the quantity index number of Fishers, that is Q01 equals to square root of summation Q1 P0 by summation Q0 P0 into summation Q1 P1 by summation Q0 P1. So we have price index number of Fisher and we have quantity index number of Fisher. So ಇವೆರಡನ್ನು ಈಗ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಬರಬೇಕು. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ summation P1 Q1 by summation P0 Q0. Summation of P1 Q1 by summation of P0 Q0 is the formula for value index number. So let us test if you are getting it or not. So price index number into quantity index number of Fisher. So price index number ಇಲ್ಲಿವರೆಗೂ ಬರ್ಕೊಂಡಿದ್ದೀವಿ into the second expression quantity index number ಬರ್ಕೊಂಡಿದ್ದೀವಿ. ಸೊ ಎರಡಕ್ಕೂ ಸೇರಿಸಿ ಒಂದೇ ಸ್ಕ್ವೇರ್ ರೂಟ್ ಸಿಂಬಲ್ ಹಾಕಿದ್ದೀವಿ. ಹಾಕಿದಾದ್ಮೇಲೆ we are trying to see if anything gets cancelled. ಸಮೇಷನ್ P1 Q0 ಇದೆ, ಕೆಳಗಡೆ P1 Q0 ಇದೆಯಾ ಅಂತಂದರೆ ಎಸ್, P1 Q0 ಇಸ್ ದೇರ್, ಗೆಟ್ಸ್ ಕ್ಯಾನ್ಸಲ್ಡ್. ದೆನ್ Q1 P0 ಇದೆಯಾ, Q1 P0 ಎಸ್, Q1 P0 ಗೆಟ್ಸ್ ಕ್ಯಾನ್ಸಲ್ಡ್. ಇನ್ನೇನಾದರೂ ಕ್ಯಾನ್ಸಲ್ ಆಗುತ್ತಾ? P1 Q1 ಕೆಳಗಡೆ P1 Q1 ಇಲ್ಲ, P0 Q0 ನೋ, ಸೊ ಇಟ್ ಈಸ್ ನಾಟ್ ಗೆಟಿಂಗ್ ಕ್ಯಾನ್ಸಲ್ಡ್. ಸೊ ನಮಗೆ 4 ಎಕ್ಸ್ಪ್ರೆಷನ್ಸ್ ಕ್ಯಾನ್ಸಲ್ ಆಯಿತು. ಉಳಿದಿರೋದನ್ನು ನಾವು ಮಲ್ಟಿಪ್ಲೈ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನಮಗೆ ನ್ಯೂಮರೇಟರ್ ಪಾರ್ಟ್ ಗಮನಿಸಿ, ಸಮೇಷನ್ P1 Q1 ಸಮೇಷನ್ P1 Q1 ಎರಡು ಸಲ ಇದೆ. ಸೊ ಎರಡು ಸಲ ಇದೆ ಅಂತಂದರೆ ಸ್ಕ್ವೇರ್, ಲೈಕ್ A ಇಂಟು A ಈಕ್ವಲ್ಸ್ ಟು A ಸ್ಕ್ವೇರ್. ಹಾಗೆ ಸಮೇಷನ್ P1 Q1 ಇಂಟು ಸಮೇಷನ್ P1 Q1 ಅಂದರೆ ಸಮೇಷನ್ P1 Q1 ಸ್ಕ್ವೇರ್. ಕೆಳಗಡೆ ಡಿನಾಮಿನೇಟರಲ್ಲಿ ಯು ಹ್ಯಾವ್ ಸಮೇಷನ್ P0 Q0 ಸಮೇಷನ್ Q0 P0 ಅಂದರೆ ಸೇಮ್, ದೇರ್ ಫೋರ್ ಸ್ಕ್ವೇರ್. ಸೊ ರಿಸಲ್ಟಿಂಗ್ ನಿಮ್ಗೆ ಏನು ಬಂತು? ಸ್ಕ್ವೇರ್ ರೂಟ್ ಆಫ್ ಸಮೇಷನ್ P1 Q1 ಬೈ ಸಮೇಷನ್ P0 Q0 ಹೋಲ್ ಸ್ಕ್ವೇರ್ ಅಂತ. ಸೊ ನಿಮಗೆ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಸ್ಕ್ವೇರ್ ರೂಟ್ ಇದೆ, ಇಲ್ಲೊಂದು ಸ್ಕ್ವೇರ್ ಇದೆ, ಇಲ್ಲೊಂದು ಸ್ಕ್ವೇರ್ ರೂಟ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಲೆಟಸ್ ಸೇ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳಿ. ಯಾವ ಥರ ನಾವು ಸಾಲ್ವ್ ಮಾಡ್ತೀವಿ? ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್, ಲೆಟಸ್ ಸೇ 4 ಸ್ಕ್ವೇರ್ ಅಂದರೆ 4 ಇಂಟು 4 ದಟ್ ಈಸ್ 16. ಈಗ ಸ್ಕ್ವೇರ್ ರೂಟ್ ತೆಗೀರಿ, ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ? ದಿ ಆನ್ಸರ್ ಈಸ್ 4. ದಟ್ ಮೀನ್ಸ್ 4 ಸ್ಕ್ವೇರ್ಗೆ ಒಂದು ಸ್ಕ್ವೇರ್ ಮಾಡಿ ರೂಟ್ ತೆಗೆದ್ರೆ ನಿಮಗೆ ಸೇಮ್ 4 ಹೇಗೆ ಆನ್ಸರ್ ಬರ್ತಿದೆಯೋ, ಇನ್ ದ ಸೇಮ್ ಮ್ಯಾನರ್ ಹಿಯರ್ ಸಮೇಷನ್ P1 Q1 ಬೈ ಸಮೇಷನ್ P0 Q0 ಹೋಲ್ ಸ್ಕ್ವೇರ್ ಇದ್ದಾಗ ನೀವು ಅದನ್ನು ಸ್ಕ್ವೇರ್ ಮಾಡಿ ರೂಟ್ ತೆಗೆದ್ರೆ ದ ಸೇಮ್ ಆನ್ಸರ್ ಯು ಶುಡ್ ಗೆಟ್. ಇಲ್ಲಿ ಹೇಗೆ 4 ಸ್ಕ್ವೇರ್ ಮಾಡಿ ಸ್ಕ್ವೇರ್ ರೂಟ್ ತೆಗೆದಾಗ ಹೇಗೆ ನಿಮಗೆ ಸೇಮ್ 4 ಬರ್ತಾ ಇದೆಯೋ, ಇಲ್ಲೂ ಹಾಗೆ
ಇಫ್ ಯು ಸ್ಕ್ವಯರ್ ಸಮೇಷನ್ P1 Q1 ಬೈ ಸಮೇಷನ್ P0 Q0 ಸ್ಕ್ವಯರ್ ಮಾಡಿಕೊಂಡು ಸ್ಕ್ವಯರ್ ಮಾಡಿ ರೂಟ್ ತೆಗೆದರೆ ಯು ಶುಡ್ ಬಿ ಗೆಟಿಂಗ್ ದ ಸೇಮ್ ಆನ್ಸರ್. ದಟ್ ಮೀನ್ಸ್ ದ ರಿಸಲ್ಟಿಂಗ್ ಆನ್ಸರ್ ಈಸ್ value index number summation P1 Q1 by summation P0 Q0. Hence you can say that factor reversal test is satisfied by Fisher's ideal index number. Let us take an example and see how this applies in questions. Let us see. Now you have a question here. Construct Fisher's ideal index number for the following data. Test whether it satisfies time reversal and factor reversal test. You have commodity base year, that is P0, base year price, that is, sorry, this is quantity, right? Okay, so quantity Q0, this is price P0, this is Q1 and this is P1. So you have all the components. First let us solve it. So as it is base year, current year, quantities, prices ಅನ್ನು ತಗೊಂಡು and the 4 components, ನಿಮಗೆ ಲಾಸ್ಪೈರ್ಸ್ ಪಾಶ್ಚರ್ಯದಲ್ಲಿ ಬೇಕಾಗಿರುವಂತಹ 4 ಕಾಂಪೊನೆಂಟ್ಸನ್ನು ತಗೊಂಡು ಜಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಇಷ್ಟೊತ್ತಿಗಾಗಲೇ ನಿಮ್ಗೆ ಆ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ಗೊತ್ತಿದೆ. P0 Q0 ಅಂದರೆ P0 ಇಂಟು Q0 ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದೆಲ್ಲನೂ. ಸೊ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಯು ಜಸ್ಟ್ ಗೆಟ್ ದ ಟೋಟಲ್ಸ್ ಆಫ್ ದಟ್. ಟೇಬುಲರ್ ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ, ಸೊ ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್, ಐ ಆಮ್ ಗೋಯಿಂಗ್ ಫರ್ದರ್. ಒನ್ಸ್ ಯು ಗೆಟ್ ಆಲ್ ದೀಸ್ ಸಮೇಷನ್ P0 Q0, ಸಮೇಷನ್ P0 Q1, ಸಮೇಷನ್ P1 Q0 ಆ್ಯಂಡ್ ಸಮೇಷನ್ P1 Q1 ಇವೆಲ್ಲ ಬಂದಿದ್ದು ಆದಮೇಲೆ ಪ್ರೊಸೀಡ್ ಫರ್ದರ್ ಟು ಸಾಲ್ವ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್. ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್, ರೈಟ್ ದ ಫಾರ್ಮುಲಾ square root of summation P1 Q0 by, and that formula is there for you. So once you write the formula, substitute the values from the table, from the previous table here. Take the values and substitute here. Substitute ಮಾಡಿಕೊಂಡು ನೀವು 264 by 250, if you divide you will get 1.056, and 352 by 330 you will get 1.067. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ you are getting 1.127. If you remove the square root you are getting 1.062. If you multiply by 100 you are getting final answer 106.2. This is Fisher's ideal index number. We have just now calculated Fisher's ideal index number. Fisher's ideal price index number ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. In the next step we are going to see how to prove whether it satisfies time reversal test ಅಂತ. Time reversal test ಅನ್ನು ನಾವು satisfy ಆಗಬೇಕಾದ್ರೆ the equation is, observe the equation carefully, P01 into P10 is equals to 1. That means price index number in the normal manner into price index number when the time factor is reversed. P01 ಅಂದರೆ normal price index number into P10 ಅಂದರೆ price index number when the time factor is reversed. So normal index number reversed index number ಜೊತೆ multiply ಮಾಡಿದಾಗ the answer you should get 1 ಬಂದರೆ the time reversal test is satisfied ಅಂತ ಹೇಳಿ. So let us test. You have the price index number here, Fisher'sದು. ಸೊ ಅದಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಫ್ರಮ್ ದ ಟೇಬಲ್, ಆ್ಯಂಡ್ ರಿವರ್ಸ್ ಮಾಡಿಕೊಂಡು ಟೈಮ್ ಫ್ಯಾಕ್ಟರನ್ನು ರಿವರ್ಸ್ ಮಾಡಿಕೊಂಡು, ದಟ್ ಮೀನ್ಸ್ P1 ಇರೋ ಜಾಗದಲ್ಲಿ P0, P0 ಇರೋ ಜಾಗದಲ್ಲಿ P1, Q0 ಇರೋ ಜಾಗದಲ್ಲಿ Q1, Q1 ಇರೋ ಜಾಗದಲ್ಲಿ Q0. ಸೊ ಆಲ್ ಒನ್ಸ್ ವಿಲ್ ಬಿಕಮ್ ಝೀರೋಸ್ ಆ್ಯಂಡ್ ಝೀರೋಸ್ ವಿಲ್ ಬಿಕಮ್ ಒನ್ಸ್. PQ ಎಲ್ಲ ಸೇಮ್ ಇರುತ್ತೆ, ಅದೇನು ಚೇಂಜ್ ಆಗಲ್ಲ, ಬರೀ 1 ಇರೋದು 0 ಆಗುತ್ತೆ, 0 ಇರೋದು 1 ಆಗುತ್ತೆ. ಸೊ ಆ ಥರ ಫಾರ್ಮುಲಾ ತೊಗೊಂಡು ಅಗೈನ್ ಅದನ್ನು ರಿವರ್ಸ್ ಮಾಡಿದ್ದಾದ್ಮೇಲೂ ಕೂಡ ನೋಡಿದ್ರೆ ನೀವು ನಿಮ್ಗೆ ಅಲ್ಲಿ ಬಂದಿರೋ ಎಕ್ಸ್ಪ್ರೆಷನ್ಸ್ಗೆ ನಂಬರ್ಸು ನಾವು ಕ್ಯಾಲ್ಕುಲೇಟ್ ಮಾಡಿರೋ ಟೇಬಲಲ್ಲೇ ಸಿಗುತ್ತೆ. ಸೊ go to the table and substitute the values. So you got normal price index number of Fisher, reversed price index number, that is P10. ಈಗ ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ ಫಸ್ಟ್ ಎಕ್ಸ್ಪ್ರೆಷನ್ ಮಲ್ಟಿಪ್ಲೈಡ್ ಬೈ ಸೆಕೆಂಡ್ ಎಕ್ಸ್ಪ್ರೆಷನ್, ದಟ್ ಈಸ್ ಯು ಆರ್ ರೈಟಿಂಗ್ ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಎಕ್ಸ್ಪ್ರೆಷನ್ ಆ್ಯಸ್ ಇಟ್ ಈಸ್ ತೊಗೊಂಬಿಡಿ. 264 by 250 into 352 by 330, yes, then into 330 by 352, yes, into 250 by 264. ಸೊ ಎಲ್ಲವನ್ನು ಬರ್ಕೊಂಡಿದ್ದಾದಮೇಲೆ ಈಗ ಕ್ಯಾನ್ಸಲೇಷನ್ ಮಾಡೋದಕ್ಕೆ ನೋಡಿ, ಮೇಲೆ ಒಂದು 264 ಇದೆಯಾ, ಎಸ್, ಕ್ಯಾನ್ಸಲ್ ವಿತ್ ದ
264 is the denominator. Another 352 is there, yes, cancel the 352, 352. Then you have 330, 330, cancel. And 250, 250, 250 ones are 250 ones are. So ಎಲ್ಲದಕ್ಕೂ 1 1 1 ಅಂತ ಬರುತ್ತೆ. Therefore your final answer is 1. ಎಲ್ಲ ನಂಬರ್ಸು ಕ್ಯಾನ್ಸಲ್ ಆಗೋಗಿ finally you are left with only 1. That means Fisher's index number satisfies time reversal test. Suppose ನಮಗಿಲ್ಲಿ 1 ಬಂದಿಲ್ಲ ಸರ್, ಯಾವುದೋ ಒಂದು ನಂಬರ್ ಕ್ಯಾನ್ಸಲ್ ಆಗದಿರ ಉಳಿದೋಯ್ತು ಅಥವಾ ಬೇರೆ ಆನ್ಸರ್ ಬಂತು, ಟೈಮ್ ರಿವರ್ಸಲ್ ಟೆಸ್ಟು ಪಾಸ್ ಆಗಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ ಅಂತ. ಬಟ್ ಫಿಶರ್ಸ್ ಇಂಡೆಕ್ಸ್ ನಂಬರ್ಗೆ ನೀವು ಈ ಥರ ಪ್ರೊಸೀಜರ್ ಮಾಡಿದಾಗ ಆಲ್ವೇಸ್ ಯು ವಿಲ್ ಗೆಟ್ 1. ದಟ್ ಮೀನ್ಸ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್. ನಾವು ಲೆಟ್ ಅಸ್ ಸಿ ಇಫ್ ಇಟ್ ಸ್ಯಾಟಿಸ್ಫೈಸ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಆಲ್ಸೋ. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ಗೆ ನಮಗಿರುವಂತಹ ಈಕ್ವೇಷನ್ ಏನು? ಪ್ರೈಸ್ ಇಂಡೆಕ್ಸ್ ನಂಬರ್ ಇಂಟು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಇಂಡೆಕ್ಸ್ ನಂಬರ್. This is value index number, that is V01. Value index number ಗೆ ಏನಿರೋದು ನಮಗೆ ಎಕ್ಸ್ಪ್ರೆಷನು, that is summation P1 Q1 by summation P0 Q0. That is the formula for value index number. Now let's take price index number. Price index number ಫಿಶರ್ಸ್ದು ಫಾರ್ಮುಲಾ ಬರ್ಕೊಂಡು ಟೇಬಲಿಂದ ಅದಕ್ಕೆ ವ್ಯಾಲ್ಯೂಸ್ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು, ಸೊ ವಿ ಹ್ಯಾವ್ ಪ್ರೈಸ್ ಇಂಡೆಕ್ಸ್ ನಂಬರ್. ಆ್ಯಂಡ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಗೆ ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ಗೆ ಫಾರ್ಮುಲಾ ಬರೀರಿ. ಅಗೈನ್ ಆ ಎಕ್ಸ್ಪ್ರೆಷನ್ಸ್ಗೆ ವ್ಯಾಲ್ಯೂಸನ್ನು ಟೇಬಲಿಂದ ತೊಗೊಂಡು ಬಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆಫ್ ಫಿಶರ್ ಆ್ಯಂಡ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಆಫ್ ಫಿಶರ್. ಈಗೇನು ಮಾಡಬೇಕು? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಬರಬೇಕು ನಮಗೆ. ಸೊ ಅವೆರಡನ್ನೂ ಈಗ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಇಂಟು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಆಗಲೇ ಅಲ್ಲಿ ಹಾಕಿರೋ ಎರಡನ್ನ ಒಂದೇ ಸ್ಕ್ವೇರ್ ರೂಟಲ್ಲಿ ಮಲ್ಟಿಪ್ಲಿಕೇಶನ್ಗೆ ಹಾಕ್ಕೊಂಡಿದ್ದೀವಿ. ಈಗ ಕ್ಯಾನ್ಸಲೇಷನ್ ಯಾವ್ದ್ಯಾವ್ದು ಪಾಸಿಬಿಲಿಟಿ ಇದೆ ಅಂತ ನೋಡಿ. 264 ಕ್ಯಾನ್ ಬಿ ಕ್ಯಾನ್ಸಲ್ಡ್. ದೆನ್ ಯು ಕ್ಯಾನ್ ಕ್ಯಾನ್ಸಲ್ 330 ಯು ಕ್ಯಾನ್ ಕ್ಯಾನ್ಸಲ್. ಉಳಿದಿರೋದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. 352 ಎರಡು 352 ಇದೆ, ಸೊ ದಟ್ 352 ಸ್ಕ್ವೇರ್ ಇಲ್ಲಿ. Denominator also you have 250. So 250 into 250 square. Any number multiplied with itself you should be getting square. Therefore square root of 352 square by 250. And ಆಗಲೇ ಹೇಳಿದೆ, ಸ್ಕ್ವಯರ್ ರೂಟ್ ಒಳಗಡೆ ಒಂದು ನಂಬರ್ ಇದ್ದು ಅದಕ್ಕೆ ಸ್ಕ್ವಯರ್ ಇದ್ದರೆ ಸ್ಕ್ವಯರ್ ಮಾಡಿ ರೂಟ್ ತೆಗೆದ್ರೆ ನಿಮಗೆ ಆ ಸೇಮ್ ನಂಬರ್ಸ್ ಆನ್ಸರ್ ಆಗಿ ಬರುತ್ತೆ. ಐ ಹ್ಯಾವ್ ಗಿವನ್ 4 ಎಕ್ಸಾಂಪಲ್. ನೀವು 4 ಅಲ್ದಿರ ಇನ್ನೊಂದು ಯಾವುದಾದ್ರು ನಂಬರ್ ತೊಗೊಂಡ್ರು ನಿಮಗೆ ಸೇಮ್ ಆಗುತ್ತೆ. ಲೆಟ್ ಅಸ್ ಸೇ ವಿಲ್ ಗೋ ವಿತ್ 3. ಸ್ಕ್ವೇರ್ ರೂಟ್ ಒಳಗಡೆ 3 ಸ್ಕ್ವೇರ್ ಇದೆ ಅಂತ ಅಂದ್ಕೊಳ್ಳಿ. 3 ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? 3 ಇಂಟು 3 9. ಈಗ ರೂಟ್ ತೆಗೆದ್ರೆ ಏನಾಗುತ್ತೆ? 3. ಅಲ್ಲಿಗೆ ನಿಮ್ಗೆ ಆನ್ಸರ್ ಏನು ಬಂತು? 3. ಸೊ ಒಂದು ಸ್ಕ್ವೇರು ಒಂದು ರೂಟು ಇದ್ದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ the square and the root gets cancelled. The answer should be 3. So the same principle apply here. 352 by 250, there is a square, there is a root. So cancel the square and the root. ಸ್ಕ್ವಯರ್ನ ಮತ್ತು ರೂಟನ್ನು ಕ್ಯಾನ್ಸಲ್ ಮಾಡಿಬಿಡಿ, ನಿಮ್ಮ ಆನ್ಸರು 352 by 250. ಸೊ 352 by 250 is summation P1 Q1 by summation P0 Q0. If you see the ಟೇಬಲಲ್ಲಿ ನಿಮಗೆ summation P1 Q1ಗೆ ಆನ್ಸರ್ ಏನಿದೆ ಅಂತಂದರೆ 352 ಆ್ಯಂಡ್ summation P0 Q0ಗೆ ಯು ಆರ್ ಹ್ಯಾವಿಂಗ್ 250. ಸೊ ಯು ಆರ್ ಗೆಟಿಂಗ್ ಎಕ್ಸಾಕ್ಟ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ದೇರ್ ಫಾರ್ ಫಿಶರ್ಸ್ ಐಡಿಯಲ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ದಿ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್.